ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾವು ಕೂಡ ಆರಾಮದಿ ನೋಡ್ರಿ. ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನಪ್ಪ ಅಂತಂದ್ರೆ ಬಾಗಿಲು ತೆಗಿಯೋದು ಸಿಕ್ಕಾಪಟ್ಟಿ ಗಾಳಿ ಓದಾಕತೈತ್ರಿ. ಹಿಂಗಾಗಿ ಇಷ್ಟೊತ್ತನ ರೊಟ್ಟಿ ಪಲ್ಯ ಅನ್ನ ಸಾರು ಎಲ್ಲ ಅಡಿಗೆ ಐತ್ರಿ. ಆಮೇಲೆ ಊಟನೂ ಆಯಿತು. ಹುಚ್ಚ ಹಂಗ್ಯಾಕೆ ಮಾಡೋದು? ಎಲ್ಲ ಆಗೈತ್ರಿ. ಈಗ ಊಟನೂ ಆಯಿತು. ಈಗೇನೈತಿ, ಬಟ್ಟೆ ಬಾಂಡೆ ಅದಾವು, ನೆಲ ಒರೆಸ್ಕೋಬೇಕು. ಯಪ್ಪ ಎಷ್ಟು ಮಾಡಿದ್ರು ಅಷ್ಟು ನೋಡ್ರಿ ಹೆಣ್ಮಕ್ಳಿಗೆ ಕೆಲಸ. ರೊಟ್ಟಿ ಪಲ್ಯ ಅನ್ನ ಸಾರು. ರೊಟ್ಟಿ ಮಾಡಿದೆ, ಭರ್ತಾ ಕೊಟ್ಟಿದೆ, ಪುಂಡಿ ಪಲ್ಯ ಭರ್ತಾ ಕೊಟ್ಟಿದೆ. ಸಂಜೆನಾಗಿಂದ ಇಷ್ಟು ಕಾಳು ಪಲ್ಯ ಇತ್ತು. ಕಾಂಬಿನೇಷನ್ ಕಾಳು ಪಲ್ಯ ಭರ್ತಾ ಮಸ್ತ್ ಆಗುತ್ತೆ. ರೊಟ್ಟಿ ಬಿಸಿ ಬಿಸಿ ರೊಟ್ಟಿ. ಆಮೇಲೆ ಅನ್ನ ಮಾಡಿದ್ದೆ, ಮಜ್ಜಿಗೆ ಸಾರು ಮಾಡಿದ್ದೆ. ಬಿಸಿ ರೊಟ್ಟಿ ಹಂಚಿಟ್ಟಾಗ್ಲೇ ಯಜಮಾನ್ರು ಊಟ ಮಾಡಿದರು, ಮಗನೂ ಊಟ ಮಾಡ್ದೆ. ರೊಟ್ಟಿ ಮಾಡಿಬಿಟ್ಟು ನಾನು ಊಟ ಮಾಡಿದೆ. ಅಷ್ಟು ಎಲ್ಲ ಕಸ ಹುಡುಗಿದಾಯ್ತು. ಅಷ್ಟು ಬಾಂಡೆ ಜಮ ಇಟ್ಟೀನಿ, ಬಟ್ಟೆ ಜಮ ಇಟ್ಟೀನಿ. ಅಷ್ಟು ಎಲ್ಲ ಬಟ್ಟೆ ಪೌಡ್ರದಾಗ ಹಾಕ್ಬೇಕು ನೋಡ್ರಿ. ಬಟ್ಟೆ ಸಾವನ್ ಪುಟ್ಯಾಗ ಹಾಕಬೇಕು. ಬಾಂಡೆ ಜಾಸ್ತಿ ಇಟ್ಬಿಟ್ಟಿನಿ. ಈ ರೊಟ್ಟಿ ಮಾಡಿದ್ದು, ಊಟ ಮಾಡಿದ್ದು, ಚರಿಗೆ ಅವು ಎಲ್ಲ ಬೆಳಗ್ಗೆ ಒಂದು ಟೈಮ್ ಆಗೈತ್ರಿ. ಈಗ ನೋಡ್ರಿ, ಇಷ್ಟು ಬಾಂಡೆ ಅದಾವು. ಅವು ಇಷ್ಟು ಬಾಂಡೆ ತಿಕ್ಕಿ ರೊಟ್ಟಿ ಅಡುಗೆ ಮನೆ ಎಣ್ಣೆ ತೆಳಗೆ ಇಟ್ಟ ನನ್ನ ಮಗ. ಅಲ್ಲಿ ಹಾಳು ಇಡಕ್ಕೆ ಬರಲೇ ಅವಕಾಶ ಇಡಬೇಕು ನೋಡ್ರಿ. ಗ್ಯಾಸ್ ಅಂತ ಎಲ್ಲ ತೊಳೆದು ಮಾಡಿ ಮೇಲೆ ಇಟ್ಟಿನಿ. ಚಹಾ ಮಾಡ್ಕೊಂಡೆ ಸ್ವಲ್ಪ ಕುಡಿಬೇಕಂತೇಳಿ. ಅಷ್ಟು ಎಲ್ಲ ಕೆಲಸ ಮಾಡಿದ್ರೆ ಸುಸ್ತಾನಿಸ್ಬಿಡ್ತು. ಸ್ವಲ್ಪ ಚಹಾ ಕುಡಿದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕುಂತ್ಕೊಂಡು ಆಮೇಲೆ ಬಟ್ಟೆ ತೊಳೆದ್ರೈತಂತ ಪ್ಲ್ಯಾನ್ ಹಾಕಿದೆ ನೋಡಿರಿ. ಸ್ವಲ್ಪ ಚಹಾ ಐತಿ, ಚಹಾ ಕುಡಿಬೇಕು. ಗ್ಯಾಸ್ ಅದೆಲ್ಲ ಒರೆಸ್ಕೊಂಡೆ, ಕಟ್ಟಿ ಅದೆಲ್ಲ ತೊಳ್ಕೊಂಡೆ. ಇವೆಲ್ಲ ತೊಳೆದಿಟ್ಟೆ. ತರಬೇಕ್ರಿ ಎರಡು ಮ್ಯಾಗಿಂದೆಲ್ಲ ಜಂಗ್ ಬಂದಂಗೆ ಆಗಿಬಿಟ್ಟವು. ಎರಡು ಸ್ಟ್ಯಾಂಡ್ ತರಬೇಕು ನೋಡ್ರಿ. ಅಡುಗೆ ಮನೆ ಹಂಗಾಗೈತೆ ನೋಡ್ರಿ. ಅವೆಲ್ಲ ಡಬ್ಬಿಗಳು ಅಲ್ಲೊಂದು ಕುಂತಾವ. ಏನು ಅನ್ಕೋಬೇಡ್ರಿ ನೋಡ್ರಿ. ಹಿಂಗೈತೆ ಅಡುಗೆ ಮನೆ. ಹೋಮ್ ಟೂರ್ ಮಾಡಂತೇಳಿ ಭಾಳ ಮಂದಿ ಅನ್ನಕತ್ತೀರಿ. ಇವತ್ತು ಅದನ್ನೇ ಮಾಡ್ತೀನಿ ರೀ. ಹೋಮ್ ಟೂರು ಹೆಂಗೈತಿ ಹಂಗೆ ತೊಗೊತೀನಿ ರೀ. ಅದಕ್ಕಂತೇಳಿ ನಾ ಏನು ಎಕ್ಸ್ಟ್ರಾ ಇದು ಮಾಡಲ್ಲ. ರಾತ್ರಿ ನಿನ್ನೆ ಸ್ವಲ್ಪ ಜ್ವರ ಅದು ಬಂದುಬಿಟ್ಟು ರೀ. ಸ್ವಲ್ಪ ಆ ಕಡೆ ತಿರುಗಾಡಿದ್ದಕ್ಕೆ ಡಸ್ಟ್ ಅಲರ್ಜಿ ಆಯಿತೋ ಏನೋ ಗೊತ್ತಿಲ್ಲ. ಹೀಗಾಗಿ ನಿನ್ನೆ ಫುಲ್ ಸುಸ್ತಾಗಿಬಿಡ್ತ್ರಿ. ಫುಲ್ಲೆಲ್ಲ ಮೇಲೆ ತಿರುಗಾಡ್ದೈತ್ರಿ. ಜಾತ್ರೆಗೆ ಹೋಗಿ ಬರೋದನ್ನಾಯ್ತು. ಆಮೇಲೆ ಅಲ್ಲೊಬ್ರು ಇಲ್ಲೊಬ್ರು ಮಾತಾಡ್ಸಿ ಬರೋದು, ಹುಷಾರು ತಪ್ಪಿರೋದು, ಸ್ವಲ್ಪ ಮೇಲೆ ಜರ್ನಿನೂ ಆಯಿತು. ಹೀಗಾಗಿ ಸ್ವಲ್ಪ ಡಸ್ಟ್ ಅಲರ್ಜಿನೂ ಆಯಿತು. ನಾನು ಡಸ್ಟ್ ಅಂದ್ರೆ ಆಗಿ ಬರಂಗಿಲ್ಲ ರೀ. ಡಸ್ಟ್ ಸೇರ್ತು, ಡಸ್ಟ್ ಅಲರ್ಜಿ ಆಯಿತು ಅಂದ್ರೆ ಫುಲ್ ಜ್ವರ ಅದು ಬಂದುಬಿಡ್ತಾವೆ. ಆಮೇಲೆ ತಲೆ ಅದೆಲ್ಲ ನೋವು ಚಲೋ ಆಗುತ್ತೆ. ಆಮೇಲೆ ಮೂಗು ಕಟ್ಕೊಂಡ್ಬಿಡುತ್ತಾ. ಫುಲ್ಲು ಒಂಥರ ಯಾಕಪ್ಪ ಒಮ್ಮೆದೊಮ್ಮೆಲೇ ಎಲ್ಲನೂ ಬಂದುಬಿಡ್ತೈತೆ ನೋಡ್ರಿ. ಹೀಗಾಗಿ ನಾನು ಯಾವಾಗ್ಲೂ ಹೊರಗಡೆ ಹೋದ್ರೂ ಯಾವಾಗಲೂ ಯಾವಾಗಲೂ ಹಿಂಗೆ ಹಿಡ್ಕೊಂಡಿರ್ತೀನಿ ನಾನು. ಹೀಗಾಗಿ ಯಾಕಂದ್ರೆ ಡಸ್ಟ್ ಅಲರ್ಜಿ ಆಯಿತು ಅಂದ್ರೆ ಮುಗಿತ್ರಿ. ಚಂತನ ಸೀನೋದು, ತಲೆ ಅದೆಲ್ಲ ತುಂಬಿಕೊಂಡಂಗಾಗಿ ತಲೆ ದಿಮ್ ಅನ್ನೋದು ಆಗುತ್ತೆ. ಹೀಗಾಗಿ ಡಸ್ಟ್ ಅಲರ್ಜಿ ಆಗಿ ನಿನ್ನೆ ರಾತ್ರಿ ರಾತ್ರಿ ಅನ್ನೋಕ್ಕೇನು ಒಂದು 6 ಗಂಟೆ 7 ಗಂಟೆ ಸುಮಾರನೇ ಬಂದ್ಬಿಡ್ತು ನೋಡ್ರಿ. ಅಡುಗೆ ಮಾಡ್ತಾಯಿದ್ದೆ, ಆವಾಗಲೇ ಚಟ ಸೀನೋದು ಒಂದು ಸಾವನ. ಹೀಗಾಗಿ ಮತ್ತೆಲ್ಲ ಫುಲ್ಲು ಕೋಲ್ಡ್ ಆದಂಗಾಗಿ ತಲೆ ಅದೆಲ್ಲ ಸಿಕ್ಕಾಪಟ್ಟೆ ತಲೆ ನೋಸಕ್ಕೆ ಚಾಲು ಆಗಿಬಿಡ್ತು. ತಲೆ ನೋಸಕ್ಕೆ ಶುರು ಆಯ್ತು ಅನ್ನೋದ್ರಾಗ ಹಂಗೆ ಮತ್ತು ನೈಟ್ ಜ್ವರನೂ ಬಂದ್ಬಿಟ್ಟು. ಯಪ್ಪ ಯಾಕೆ ಹೇಳ್ತೀರಿ. ಮತ್ತು ಟ್ಯಾಬ್ಲೆಟ್ ತೊಗೊಂಡೆ. ಆದರೂ ಸಂಜೆನಾಗೂ ರೊಟ್ಟಿ ಮಾಡಿದ್ದೀನಿ ರೀ. ರೊಟ್ಟಿ ಮಾಡಿ ಊಟ ಒಂದು ರೊಟ್ಟಿ ತಿಂದು, ಹುಷಾರು ತಪ್ಪಂದ್ರೆ ಊಟ ಹೆಂಗೆ ಸೇರುತ್ತೆ ರೀ. ಆದರೂ ಟ್ಯಾಬ್ಲೆಟ್ ತೊಗೋಬೇಕಲ್ಲ ಅನ್ನೋ ಕಾರಣಕ್ಕಾಗಿ ಊಟ ಮಾಡ್ಬೇಕಾಗುತ್ತೆ. ಮತ್ತು ಒಂದು ರೊಟ್ಟಿ ತಿಂದೆ, ಬಿಸಿದೊಂದು ರೊಟ್ಟಿ ತಿಂದು ಟ್ಯಾಬ್ಲೆಟ್ ತೊಗೊಂಡು ಮನ್ಕೊಂಬಿಟ್ಟು ನೋಡ್ರಿ. ಬೆಳಗ್ಗೆ 7 ಗಂಟೆಗೆ ಎದ್ದೆ. 7 ಗಂಟೆ ಆಗೈತಿ, ಎಚ್ಚರ ಆಗೈತಿ. ಬೆಳಗ್ಗೆ ಹತ್ರನೂ ಇತ್ತು. ಮತ್ತು ಈಗ ಸ್ವಲ್ಪ ಕಂಟ್ರೋಲ್ ಆಗತೈತಿ. ಹಿಂಗೆ ನೋಡ್ರಿ. ಮತ್ತು ಇವತ್ತೆಲ್ಲ ಮುಂಜಾನೆ ಎದ್ದು ಅಷ್ಟು ಕೆಲಸ ಮುಗಿಸ್ಕೊಂಡು ಇವಾಗ ಬಟ್ಟೆ ಅದಾವ್ರೆ. ಟೈಮ್ ಬಂದ್ಬಿಟ್ಟು 11 ಗಂಟೆ 30 ನಿಮಿಷ ಆಗೈತಿ. ಬಟ್ಟೆ ಅದಾವು, ಬಾಂಡೆ ಅದಾವು. ಬಟ್ಟೆ ಸಾಬೂನು ಪುಡಿಯಾಗ ಹಾಕಿ ತೊಳೆದು ಹಾಕಬೇಕು, ಬಾಂಡೆ ತೊಳಿಬೇಕು, ನೆಲ ಒರೆಸ್ಕೋಬೇಕು.
ಯಪ್ಪ ಹೇಳ್ತೀನಿ ಸ್ನೇಹಿತರೆ, ರೋಡ್ ಸೈಡ್ ಮನೆ ಯಾವತ್ತೂ ಇರಬಾರ್ದು ನೋಡ್ರಿ. ಯಾಕೆ ಬೇಕ್ರಿ, ಅದ್ರ ನಮ್ಮದು ಫುಲ್ ಹೊಸ ಪ್ಲಾಟ್ಗಳಲ್ಲ, ಪೂರ್ತಿ ಔಟ್ ಆಫ್ ಆಗಿಬಿಡುತ್ತೆ, ಹೊರಗಡೆ ಆಗಿಬಿಡುತ್ತೆ. ನಾವು ಪೂರ್ತಿ ಕುಲ್ಲ ಯಾವ ಗಾಡಿ ತಿರುಗಾಡಿದ್ರು ಈ ಕಡೆ ಈ ಸೈಡೂ ರೋಡ್ ಐತಿ, ಈ ಸೈಡೂ ರೋಡ್ ಐತಿ, ಹಿಂದೂ ರೋಡ್ ಐತಿ, ಮಗಲ್ಕೂ ರೋಡ್ ಐತಿ. ಮನೆಗೆ ಯಾವ ಕಡೆ ಗಾಡಿ ತಿರುಗಾಡಿದ್ರು ಸಿಕ್ಕಾಪಟ್ಟೆ ನೀವು ದಿನ ನೆಲ ಒರೆಸ್ಕೋರಿ, ದಿನಕ್ಕೆ 2 ಟೈಮ್ ನೆಲ ಒರೆಸ್ಕೊಂಡ್ರೆ ಇದೇ ಹಣೆ ಬರ ಐತ್ರಿ ಶಿವ. ಈಗ ನೋಡ್ರಿ, ಈಗ ಬ್ಯಾಸಿಗೆ ಬಂತಂದ್ರೆ ಹೇಳ್ತೀನಿ ಧೂಳು ಸಿಕ್ಕಾಪಟ್ಟೆ ಆಗತ್ತೆ ರೀ. ನಮ್ಮ ಮಳೆಗಾಲದಾಗ ಚಳಿಗಾಲದಾಗ ಅಷ್ಟು ಅನ್ಸಲ್ಲ, ಬ್ಯಾಸಿಗೆ ಯಾಕಂದ್ರೆ ಬಿಸಿಲಿಗೆ ಎಲ್ಲ ಧೂಳ ನೆಲ ಒಣಗಿದಂಗೆ ಆಗಿರುತ್ತೆ. ಬೈಕ್ ತೊಗೊಂಡು ಹೋದ್ರೆ ಸಾಕು, ಯಾವ ಗಾಡಿ ತೊಗೊಂಡು ಹೋದ್ರೆ ಸಾಕು, ಧೂಳ ಸಿಕ್ಕಾಪಟ್ಟೆ ಆಡ್ರಿ ಬಿಡ್ತೈತಲ್ರಿ. ಹೀಗಾಗಿ ಬ್ಯಾಸಿಗೆ ಬಂತಂದ್ರೆ ನನಗೆ ಇರ್ಸು ಮುರ್ಸು ದಿನ ತೊಳಿತೀನಿ ರೀ. ನಾನು ಹೊರಗಿಂದಂತೂ ಫುಲ್ಲು ದಿನ ತೊಳಿತಿರ್ತೀನಿ. ನಾನು ನೀರು ಪೈಪ್ ನಳ ಬಂದಿರ್ತಾವೆ, ಪೈಪ್ ಹಿಡಿದು ಬಿಟ್ಟಿರ್ತೀನಿ ಫುಲ್ಲು. ದಿನ 4 ಗಂಟೆ ಸುಮಾರು ತೊಳೆದೆ ಅಷ್ಟು ತೊಳೆದ್ರೂ ಎಷ್ಟು ಮಾಡ್ಬೇಕ್ರಿ ಚರ್ಮಕ್ಕೆ ದಾಳಿ ಬಡ್ಡಿ. ಎಷ್ಟು ಮಾಡಿದ್ರೆ ನೀಟ್ ಅನ್ನೋದೇ ಇರಂಗಿಲ್ಲ ಕೆಲವು ಟೈಮಲ್ಲಿ, ಹಂಗಾಗಿಬಿಡುತ್ತೆ. ಕೆಲವು ಟೈಮ್ನಾಗ ಎಷ್ಟು ಮಾಡಿದ್ರೆ ಅಷ್ಟೇ ಐತೆ ಬಿಡ, ಕಡೆ ಸಾಕನ್ನಂಗೆ ಅನಿಸ್ಬಿಡುತ್ತೆ. ಆದರೂ ಬಿಟ್ಟು ಕುಂದ್ರಕ್ಕಾಗಲ್ಲ, ಯಾಕಂದ್ರೆ ಮರ್ಯಾದೆ ತೊಗೊಂಡ್ಬಿಡ್ತಾವೆ ಇವು ಮನೆಗಳು. ಬಂಡಿಗಳು ಒಂದೇ ದಿನ ಒರೆಸೋದು ಬಿಟ್ಟರೆ ಮರ್ಯಾದೆ ತೊಗೊಂಡ್ಬಿಡ್ತಾರೆ, ಮರ್ಯಾದೆ ತೊಗೊಂಡ್ಬಿಡ್ತಾವೆ. ಯಾಕಂದ್ರೆ ಒರೆಸ್ತಾರೆ ಇಲ್ಲ ಇವ್ರನ್ನೆಲ್ಲ ಎಟ್ರೆ ಹೊಲಸಾಗ್ಯಾವಲ್ಲ ಅನ್ಕೋಬಾರ್ದು, ಇನ್ನೊಬ್ರು ಅನ್ನೋ ಕಾರಣಕ್ಕಾಗಿ ಒರೆಸ್ಬೇಕಾಗತ್ತೆ. ನಮಗೆ ಅದ್ರ ನೀಟ್ ಇರ್ಬೇಕಲ್ರಿ. ಹೀಗಾಗಿ ಅದ್ರಾಗ ಇವು ಕೆಳಗೆ ಪಾಲಿಸ್ ಬಂಡಿ ಅಂತೂ ಇರಲೇಬಾರ್ದು ಜಲ್ಮಕ್ಕೆ ನೋಡ್ಬೇಕಂದ್ರೆ. ಅದ್ರ ನಮ್ಮ ಬ್ಲ್ಯಾಕ್ ಅದಾವ್ರಿ, ತೀರಾ ಹೊಲಸು ಎದ್ದು ಕಾಣ್ತಾವೆ. ಹೊರಗಿಂದ ಒಳಗೆ ಬರೋರಿಗೆ ಕಾಣ್ತಾವೆ, ಹೊರಗಿಂದ ಏನು ಒಳಗೆ ಬರ್ತಾರಲ್ರಿ ಹತ್ತಿ ಒಳಗೆ ಬರ್ಬೇಕಾದ್ರೆ ಕಾಣ್ತಾವೆ. ಹೀಗಾಗಿ ನಾವು ಹಿಂಗೆ ಕುಂತಿದ್ವಿ ಅಂದ್ರೆ ಹಿಂಗೆ ಕಾಣಂಗಿಲ್ಲ, ಹೊರಗಿಂದ ಒಳಗೆ ಬರ್ಬೇಕಾದ್ರೆ ಕಾಣ್ತಾವೆ ಹೊಲಸಾಗ್ಯಾವ ಅನ್ನೋದು. ಹೀಗಾಗಿ ದಿನ ವರ್ಷ ದಿನ ಎಲ್ಲ ಕೆಲಸ ಮುಗಿಸ್ಕೊಂಡು ನೆಲ ಒರೆಸಿ ಬಟ್ಟೆ ಬಾಂಡೆ ಮಾಡಿ ಕುಂತ್ಬಿಡ್ತೀನಿ ನೋಡಿರಿ. ಓಕೆ ಸ್ನೇಹಿತರೆ, ಸಿಗ್ತೀನಿ ಮತ್ತು ಬಟ್ಟೆ ಬಾಂಡೆ ಮಾಡ್ತೀನಿ ರೀ, ಮಾಡಿ ಮತ್ತೆ ಹಿಂದ್ರಡೆ ಸಿಗ್ತೀನಿ ಅಂತ. ಇವತ್ತು ಹೋಮ್ ಟೂರ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಭಾಳ ಜನ ಕೇಳಕತ್ರಿ ಇದ್ದಕ್ಕಿದ್ದಂಗೆ ಮಾಡಿರಿ ಹೋಮ್ ಟೂರು. ಅದ್ರ ಸ್ವಲ್ಪ ಚೀಲ ಪಾಲ ಅದೆಲ್ಲ ಆ ಕಡೆ ಇಟ್ಕೊಂಡು ಕುಂತೀವಲ್ಲ, ಆಚೆ ಕಡೆ ಸಟ್ರೆಸ್ಸು ಬಂಗಾರದ ಅಂಗಡಿಗೆ ಬಾಡಿಗೆ ಕೊಟ್ಟರೆ ಯಜಮಾನ್ರು. ಹೀಗಾಗಿ ಯಾವಾಗಲೂ ಮನೆಯೊಳಗೆ ಚೀಲ ಚಿಪ್ಟಿ ಇರ್ಬೇಕು ರೀ, ಕಾಳ ಕಡೆ ಇರಬೇಕು, ಯಾವಾಗಲೂ ನಿಟ್ಟು ಹಚ್ಚಿರ್ಬೇಕು. ಅದು ಲಕ್ಷ್ಮಿ ರೀ ನಮ್ಮ ಪ್ರಕಾರ. ಮನ್ಯಾಗ ನಿಟ್ಟಿತ್ತಂದ್ರೆ ಅದು ಲಕ್ಷ್ಮಿ. ಅನ್ನ ಈ ಕಾಳು ಕಡೆ ಇದ್ವು ಅಂದ್ರೆ ನಮಗೆ ಯಾವುದಕ್ಕೆ ಕೊರತೆ ಇರೋಂಗಿಲ್ಲ, ಕಡಿಮೆ ಇರೋಂಗಿಲ್ಲ, ಸ್ಟಾಕ್ ಇರಬೇಕು ರೀ. ಹೀಗಾಗಿ ಅಕ್ಕಿ, ಗೋಧಿ, ಬ್ಯಾಳೆ, ಆಮೇಲೆ ಜೋಳ ಇವೆಲ್ಲ ಚೀಲಗಳು ನಿಟ್ಟು ಹಚ್ಚಿರ್ತೀವಿ ರೀ ನಾವು. ಹೀಗಾಗಿ ಒಂದು ಸೈಡ್ ರೂಮ್ನಾಗ ಹಚ್ಚಿಬಿಟ್ಟಿದ್ದೆವು, ಏನೂ ಅನ್ನಿಸ್ತಿದ್ದಿಲ್ಲ. ಇವಾಗೆಲ್ಲ ಅಷ್ಟು ಇಲ್ಲೇ ತಂದು ಇಟ್ಕೊಂಡಿವಲ್ಲ, ಅದಕ್ಕೆ ಚೀಲ ಚಿಬಿಟಿ ಅದಾವ ಅಂತ ಈಕೆ ಮನೆ ಬಿಡೋದಾಗ ಅಕ್ಕ ಹೆಂಗೈತಿ ಹಂಗೆ ಮಾಡಿರಿ, ಏನಿದೆಲ್ಲ ಪರವಾಗಿಲ್ಲ, ನಿಮ್ಮ ಮನೆ ಹೆಂಗೈತಿ ಹಂಗೆ ಹೋಮ್ ಟೂರ್ ಮಾಡಿರಿ ಅಂತ ಈಕೆ ಭಾಳ ಜನ ಕೇಳಿದ್ರಿ. ಓಕೆ ಸ್ನೇಹಿತರೆ, ಇವಾಗ ಮಾಡ್ತೀನಿ ಹೋಮ್ ಟೂರ್ ಮಾಡ್ತೀನಿ, ಇವತ್ತೇ ಹೋಮ್ ಟೂರ್ ಮಾಡ್ತೀನಿ, ನಾಳೆ ಬರುತ್ತೆ ಆ ವಿಡಿಯೋ ನೋಡಿ ಸಿಗೋಣ್ರಿ. ಮತ್ತು ಅಷ್ಟು ಕೆಲಸ ಐತ್ರಿ, ಕೆಲಸ ಮುಗಿಸ್ಕೋಬೇಕು. ಇನ್ನೂ ಟೈಲರಿಂಗ್ ಕೆಲಸ ಮಾಡಬೇಕು. ಎಷ್ಟು ದಿನ ಆಯ್ತು ಮತ್ತು ಮಿಷಿನ್ ಮ್ಯಾಗ ಕುಂತಿಲ್ಲ, ಇನ್ನು ಸಣ್ಣಗೆ ಅದನ್ನು ಚಾಲೂ ಮಾಡಬೇಕು. ಓಕೆ ಸ್ನೇಹಿತರೆ, ನೋಡಿರಿ ಗೋಧಿ ಹಸನು ಮಾಡಕತ್ತೀನಿ. ಇಷ್ಟು ಹಸನು ಮಾಡೀನಿ ಯಾಕಪ್ಪ ಅಂತಂದ್ರೆ ಇವು ಸ್ವಚ್ಛನೇ ಅದಾವ ಖರೆ, ಆದ್ರೆ ಎರಿ ಗೋಧಿ ಅದಾವಲ್ರಿ ಒಳಗೆ ಸಣ್ಣ ಹಳ್ಳ ಭಾಳ ಅದಾವ. ಹಸನು ಮಾಡಕತ್ತೀನಿ ನೋಡಿರಿ. ಹಸನು ಮಾಡ್ಬೇಕಂತ ಇಟ್ಟೆ ಭಾಳ ದಿನ ಆಯಿತು, ಹಸನು ಮಾಡೋದಾಗಿದ್ದಿಲ್ಲ. ಒಳಗೆ ಎರಿ ಹಳ್ಳಗಳು ಭಾಳ ಅದಾವ, ಅವು ಹಳ್ಳ ಆಯ್ಬೇಕ್ರಿ, ಸಣ್ಣ ಹಳ್ಳಗಳು. ಒಣದು ಪೂರ ಸಣ್ಣಿದ್ದು ಅಂದ್ರೆ ಹಿಂದೆ ಮೂಲ್ಯಾಗ ಬಂದುಬಿಡ್ತಾವೆ ಮರದಾಗ. ಆಯ್ದು ಸ್ವಚ್ಛ ಮಾಡಿ ಹಾಕ್ಬೇಕು, ಇಲ್ಲ ಅಂತಂದ್ರೆ ಮಣಸು ಆಗಿಬಿಡ್ತದೆ ರೀ. ಯಾವಾಗಲೂ ನಾವು ಸ್ವಚ್ಛ ಮಾಡಿ ಹಾಕಿದ್ರೆ ಒಂದು ತಿನ್ನಕ್ಕೆ ಹಿತ್ತ ಇರುತ್ತೆ. ಇನ್ನೊಂದು ಸ್ವಲ್ಪ ಉಳ್ದಾವೆ ನೋಡಿರಿ. ಸಾವಿತ್ರಿ ಫೋನ್ ಮಾಡಿದ್ವಿ, ಸಾವಿತ್ರಿ ಕೂಡ ಮಾತಾಡ್ಕೊಂತ ಇಷ್ಟು ಗೋಧಿ ಹಸನು ಮಾಡಿದೆ. ಅವು ತೊಗರಿ ಹುರಿದಿನಲ್ರಿ, ಅವು ಅಳದು ಇಡ್ತೇನೆ ರೀ. ಅಳದು ಕಟ್ಟಿಟ್ಟೆ ಅಂತಂದ್ರೆ ಮುಂದೆ ಬೇಳೆ ಹಾಕ್ಸ್ಕೊಂಬರ್ಲಕ್ಕೆ ಬರ್ತದೆ ಗೆಣ್ಯಾಗ. ಗೋಧಿ ಹಸನು ಮಾಡಕ್ಕೆ ನೋಡ್ಬೇಕು ನೋಡಿರಿ. ಓಕೆ ಸ್ನೇಹಿತರೆ, ಅಷ್ಟು ಗೋಧಿ ಎಲ್ಲ ಹಸನು ಮಾಡೋದಾಯ್ತು ನೋಡಿರಿ. ಹಸನು ಮಾಡಿದ್ರಾಗ ಹೊತ್ತೆ ಮುಣಿತು. ಸಾವಿತ್ರಿ ಜೊತೆ ಮಾತಾಡ್ತಾ ಒಂದು ಅರ್ಧ ಹಸನು ಮಾಡಿದೆ. ಆಮೇಲೆ ಅವ್ರ ವಿಡಿಯೋ ನೋಡ್ತಾ ಹಸನು ಮಾಡಿದೆ ನೋಡಿ. ಹಿಂಗೆ ಏನಾದರೂ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಯಾವುದಾದ್ರೂ ವಿಡಿಯೋ ನೋಡ್ತಿರ್ತೀವಲ್ಲ, ಯಾವುದಾದ್ರೂ ವಿಡಿಯೋ ನೋಡ್ಕೊಂತ ಹಸನು ಮಾಡ್ತೀವಿ ಅಥವಾ ಏನಾದರೂ ಕೆಲಸ ಮಾಡ್ತೀವಿ. ಅದರಲ್ಲಿ ನಾವು ಕೆಲಸ ಮಾಡಿದ್ದು ಟೈಮು ಗೊತ್ತಾಗಂಗಿಲ್ಲ, ಟೈಮ್ ಹೋಗಿಬಿಡುತ್ತೆ. ಆಮೇಲೆ ಇದು ಆಧಾರ ಹಚ್ಕೊಂಡು ನೋಡಿರಿ, ದೇವ್ರ ಮುಂದೆ ದೀಪ ಹಚ್ಚಿದ್ಮೇಲೆ ಈಗ ಮುಖ ತೊಳ್ಕೊಂಡು. ಹೀಗಾಗಿ ಅದರಲ್ಲಿ ಇನ್ನೊಂದು ಮೇನಾಗಿ ಏನು ಹೇಳಬೇಕಪ್ಪ ಅಂತಂದ್ರೆ, ಇವಾಗ ನೋಡಿರಿ ವಿಡಿಯೋ ಹಾಕಿರ್ತೀವಿ, ಪೂರ್ತಿ ಯಾರು ನೋಡ್ತಾರಲ್ಲ ಪೂರ್ತಿ ವಿಡಿಯೋ ನೋಡಿದ್ರಿಂದ ಒಂದು ಬೆನಿಫಿಟ್ ಸಿಗುತ್ತೆ ರೀ. ಹೀಗಾಗಿ ಒಟ್ಟಲ್ಲಿ ವಿಡಿಯೋ ಆನ್ ಮಾಡಿಬಿಟ್ಟು ಕೆಲಸ ಮಾಡ್ತಾ ಕುಂತಿರ್ತೀನಿ ನಾನು. ಹೀಗಾಗಿ ಆ ಕಡೆ ವಿಡಿಯೋ ನೋಡ್ದಂಗೂ ಆಗುತ್ತೆ, ಈ ಕಡೆ ನಮ್ಮ ಕೆಲಸನೂ ಸಾಗ್ತಿರ್ತೈತಿ. ಹೀಗಾಗಿ ಸಾವಿತ್ರಿ ಸಿಸ್ಟರ್ದು ಒಂದು ವಿಡಿಯೋ ನೋಡಿದೆ. ಆಮೇಲೆ ಇವ್ರದ್ದು ರೀ
ವಿಲಾಸಿನಿ ಸಿಸ್ಟರ್ ಅವ್ರದ್ದೊಂದು ವಿಡಿಯೋ ನೋಡ್ತಾ 2 ವಿಡಿಯೋ ನೋಡಿದ್ದೀನಿ ನೋಡ್ರಿ. ಅಂದ್ರೆ ಜಾಸ್ತಿ ಇದ್ರು ಒಂದು 11 ಸೇರು ಗೋಧಿ ಇದ್ದವು ರೀ. ಅವಿಷ್ಟು ಹಸನು ಮಾಡ್ಬೇಕಾದ್ರೆ ಸ್ವಲ್ಪ ಹಸನು ಅಂದ್ರೆ ಏನು ದೂಸ ದುಮ್ಮ ಇಲ್ಲ, ಅವು ಸಣ್ಣನ ಮಣ್ಣು ಕಾಳು ರೀ. ಇವು ಎರಿ ಮಣ್ಣು, ಈಗ ಸಣ್ಣ ಸಣ್ಣ ಕರ್ರಗೆ ಮಣ್ಣು ಇರ್ತೈತಲ್ಲ ರೀ, ಅವು ಆಯ್ಬೇಕು ರೀ. ಹೀಗಾಗಿ ಅವು ಆಯ್ತಾ 2 ವಿಡಿಯೋ ನೋಡಿದೆ. ಹಿಂಗೆ ನೋಡ್ರಿ, ಏನಾದರೂ ಕೆಲಸ ಮಾಡ್ತಾ ವಿಡಿಯೋ ನೋಡ್ತೀನಿ. ದಯವಿಟ್ಟು ಹೇಳ್ತೀನಿ ಸ್ನೇಹಿತರೆ, ವಿಡಿಯೋ ಪೂರ್ತಿ ನೋಡಿ, ಒಂದು ಸಪೋರ್ಟ್ ಸಿಗುತ್ತೆ ನಮಗೆ, ನಿಮ್ಮಿಂದ ಒಂದು ಬೆನಿಫಿಟ್ ಸಿಗುತ್ತೆ ಅಂತ ಹೇಳ್ತೀನಿ. ವಿಡಿಯೋ ಪೂರ್ತಿ ನೋಡಿರಿ, ಅದರಿಂದ ನಮ್ಗೆ ಒಂದು ನೀವು ಮಾಡೋ ಒಂದು ಹೆಲ್ಪ್ ಅಂತ ಅನ್ಕೊತೀನಿ ನಾನು. ಹಿಂಗಾಗಿ ಕರೆಂಟ್ ಹೋಗೈತಿ ಸ್ನೇಹಿತರೆ, 3 ಸಂಜೆ ಆಯ್ತಿಲ್ಲ, ಕರೆಕ್ಟ್ 6 ಆಯ್ತಿಲ್ಲ ಕರೆಂಟ್ ತೆಗೆದು ಬಿಡ್ತಾನೆ ನಮ್ಮ ಕಡೆಗೆ. 3 ಸಂಜೆಲೇನು ಕರೆಂಟ್ ತೆಗೆಯೋದು. ಹಿಂಗಾಗಿ ನೋಡ್ರಿ, ಇಷ್ಟೆಲ್ಲ ಗೋಧಿ ಒಂದು 11 ಸೇರು ಗೋಧಿ ಇದ್ದು ಅವಿಷ್ಟು ಹಸನು ಮಾಡಿದೆ. ತೊಗರಿ ಚೀಲ ಇಟ್ಟಿದ್ದೀನಿ ಹೊರಗೆ. ಅವೊಂದು ಸ್ವಲ್ಪ ಅಳಿಬೇಕು ರೀ, ಎಷ್ಟು ಸೇರು ಆಗ್ತಾವೆ ಅನ್ನೋದು ಅಳದು ಇಟ್ವಿ ಅಂತಂದ್ರೆ ಒಡಿಸ್ಕೊಂಬರೋ ಹೊತ್ತಿನಾಗ ಏನೈತಿ ಇಷ್ಟದ ಅಂತ ಹೇಳಿ ಒಡಿಸ್ಕೊಂಬರೋದಕ್ಕಾಗ್ತದೆ, ಬ್ಯಾಳೆ ಮಾಡಿಸ್ಕೊಂಬರ್ಬೇಕಾದ್ರೆ. ಹಿಂಗೆ ನೋಡ್ರಿ, ಒಂದು ಕೆಲಸಗಳು ಮಾಡಬೇಕು. ಶೇಂಗಾ ಇಟ್ಟಿದ್ದೀನಿ ರೀ, ಅಲ್ಲಿ ಶೇಂಗಾ ಹೊಡಿಬೇಕು. ಈಗೇನು ಹಬ್ಬಕ್ಕೆ, ಸಂಕ್ರಾಂತಿ ಹಬ್ಬಕ್ಕಂತೆ ಶೇಂಗಾ ಹೊಡೆದಿದ್ನಲ್ಲ ಒಂದಿಷ್ಟು ಕುಂತ್ಕೊಂಡು ಶೇಂಗಾಕಾಯಿನ. ಇವಾಗ ಇನ್ನೊಂದು ಸ್ವಲ್ಪ ಉಳ್ದವು ಇದಕ್ಕೆ ಕಾಳು ಪಲ್ಯ ಪಟ್ರಕ್ಕೆ ಅಂತೇಳಿ ಪೌಡ್ರ್ ಮಾಡಿಡಬೇಕು. ಆಮೇಲೆ ಇನ್ನೊಂದು ಸ್ವಲ್ಪ ಹೊಡಿಬೇಕು ರೀ, ಕುಂತ್ಕೊಂಡು ಹೆಂಗೆ ಖಾಲಿ ಆಗುತ್ತೋ ಹಂಗೆ ಕುಂತ್ಕೊಂಡು ಇಷ್ಟು ಹೊಡಿಬೇಕು. ಆಮೇಲೆ ಒಂದಿಷ್ಟು ಬಟ್ಟೆಗಳದಾವ್ರಿ, ಇಸ್ತ್ರಿ ಬಟ್ಟೆಗಳು, ಯಜಮಾನ್ರು ಪ್ಯಾಂಟ್ ಶರ್ಟ್ಗಳು, ಪ್ಯಾಂಟ್ ಎಲ್ಲ ಮಗ ಇಸ್ತ್ರಿ ಮಾಡಿಟ್ಟನ. ಶರ್ಟ್ಗಳದಾವ್ರಿ, ಅವ್ನಿಗೆ ಶರ್ಟು ಮಡಿಕೆ ಹಾಕಕ್ಕೆ ಬರೋಂಗಲ್ಲ ರೀ, ಹಾಗಾಗಿ ಪ್ಯಾಂಟ್ ಅಷ್ಟೇ ಮಾಡಿಡ್ತಾನೆ. ಹಿಂಗಾಗಿ ಶರ್ಟ್ಗಳು ನಾನು ಮಾಡ್ಬೇಕು ರೀ, ನಾನು ಮಾಡಿಡ್ತೀನಿ. ಒಂದಿಷ್ಟು ಹೊರಗೆ ಕೊಡ್ತಾರೆ ರೀ. ಈಗ ಒಂದು ಪ್ಯಾಂಟು ಒಂದು ಶರ್ಟಿಗೆ 30 ರೂಪಾಯಿ ತೊಗೊತಾರೆ ರೀ. ಹಿಂಗಾಗಿ ಇಷ್ಟು ದಿನ ಆದ್ರೂ ನಾನು ಮಾಡ್ತಿದ್ದೆ. ಈಗ ಒಂದು 2 ವರ್ಷ ಆಯ್ತು ರೀ ಹೊರಗೆ ಕೊಡಾಕತ್ತಾರೆ. ಮೊದಲೆಲ್ಲ ಸಿಕ್ಕಾಪಟ್ಟಿ ಎಷ್ಟು ಅವ್ರ ಬಟ್ಟೆ ಇತ್ತು ಅಷ್ಟು ಮನೆಗೆ ಪ್ಯಾಂಟು ಶರ್ಟು ಎಲ್ಲ ಮನೆಗೆ ಮಾಡ್ತಿದ್ದೆ. ಇತ್ತೀಚೆಗೆ ಆಗವಲ್ತ್ರಿ, ಜಾಸ್ತಿ ಕುಂತ್ಕೊಂಡು ಅವರು ಸಿಕ್ಕಾಪಟ್ಟೆ ಬಟ್ಟೆ ಅದ ರೀ. ಒಂದು 20 ಶರ್ಟು, ಒಂದು 15 ಪ್ಯಾಂಟು, ಸಿಕ್ಕಾಪಟ್ಟೆ ಬಟ್ಟೆ ಅದಾವ್ರಿ ಅವರು. ಹೀಗಾಗಿ ಇತ್ತೀಚೆಗೆ ಸ್ವಲ್ಪ ಇಸ್ತ್ರಿ ಮಾಡೋಕೆ ಜಾಸ್ತಿ ಕುಂತ್ಕೊಳ್ಳೋ ಎದೆ ನೋವು ಬರೋದು, ಕುಂತಲೇ ಕುಂತ್ಕೊಳ್ಳೋಕೆ ಒಂಥರ ಸೊಂಟ ಹಿಡ್ಕೊಂಡಂಗೆ ಆಗೋದು ಆಗಕತ್ತೈತೆ ನನಗೆ. ಹೀಗಾಗಿ ಅವಾಯ್ಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಇಸ್ತ್ರಿ ಮಾಡೋದನ್ನು. ಮಾಡ್ತೀನಿ ಅವಾಗೊಂದು ಇವಾಗೊಂದು. ಆಮೇಲೆ ಅವ್ರಿಗೆ ಎಮರ್ಜೆನ್ಸಿ ಇತ್ತಂದ್ರೆ ಅವರೇ ಬೆಳಗ್ಗೆ ಟೈಮ್ ಕುಂತ್ಕೊಂಡು ಮಾಡ್ಕೊಂಡಿರ್ತಾರೆ ಯಜಮಾನ್ರಿ ಇಸ್ತ್ರಿನ. ಐರನ್ ಮಾಡೋದು ಅಂತ ಹೇಳ್ತೀವಲ್ಲ, ಅದಕ್ಕೆ ಇನ್ನು ಮಾಡಿದ್ರಾಯ್ತು ಸ್ವಲ್ಪನೇ ಮಾಡಿದ್ರಾಯ್ತು. ಸುಮ್ಮನೆ ಹೊರಗೆ ಕೊಟ್ಟು ಮಾಡ್ತೀವಿ. ಎಲ್ಲನೂ ಭಾಳ ಹೈರಾಣ ಐತ್ರಿ ಈ ಜಂಬಾಟ ಇವಾಗ. ಹೀಗಾಗಿ ಮನೆಗೆ ಮಾಡಿದ್ರಾಯ್ತು ಅಂತ ಅಂದ್ಕೊಂಡು ಒಂದು 10 ಸೆಟ್ ಕೊಡ್ರಿ, ಒಂದು 400 ರೂಪಾಯಿ ಕೊಡಬೇಕು. ಅದಕ್ಕೆ ಯಾಕೆ ಸುಮ್ಮನೆ ಮಾಡಿದ್ರಾಯ್ತು ಅಂಥೇಳಿ. ಅದ್ರಾಗ ಇಸ್ತ್ರಿ ಬಟ್ಟೆನೇ ಹಾಕೋತಾರೆ ರೀ. ಒಂದಿನೂ ಅವರಿಗೆ ಇಸ್ತ್ರಿ ಬಟ್ಟೆ ಇಲ್ಲಾಂದ್ರೆ ನಡೆಯಂಗಿಲ್ಲ, ಇಸ್ತ್ರಿ ಬಟ್ಟೆನೇ ಬೇಕು ಅವರಿಗೆ. ಅದು ಯಾವಾಗಲೂ ರೂಢಿನೇ ಬಿದ್ದೈತ್ರಿ, ಈಗಂತಲ್ಲ ಯಾವಾಗಲೂ ಅವ್ರು ಅಷ್ಟೇ ಇಸ್ತ್ರಿ ಬಟ್ಟೆನೇ ಹಾಕ್ಕೊಂತ ಬಂದಾರೆ. ಹೀಗಾಗಿ ಇಸ್ತ್ರಿ ಮಾಡ್ಬೇಕಂತ ಅನ್ಕೊಂಡೇನಿ ರೀ. ಬೆಳಗ್ಗಿನೇ ರೊಟ್ಟಿ ಪಲ್ಯ ಅನ್ನ ಸಾರು ಮಾಡಿದ್ದೆ. ಅನ್ನ ಕಾಲಿಗೆ ಸ್ವಲ್ಪ ಮಾಡಿದ್ದೇನೆ ರೀ. ಅನ್ನ ಮತ್ತು ಸಂಜೆಗೆ ತಣ್ಣಗೆ ಬಿಡಾಕತ್ತೈತೆ ರೀ. ಅದಕ್ಕೆ ಮತ್ತು ಸಂಜೆಗೆ ಬಿಸಿ ಅನ್ನ ಮಾಡಿದ್ರಾಯ್ತು ಅಂತ ಹೇಳಿಬಿಟ್ಟು ಸಂಜೆಗೆ ಇಷ್ಟು ಅನ್ನ ಮಾಡಿದ್ರಾಯ್ತು. ರೊಟ್ಟಿ ಅದು ಮಾಡೋದಿಲ್ಲ ರೀ. ರೊಟ್ಟಿ ಮಾಡೋದು ಅದು ಮಾಡೋದಿತ್ತು, ಅದು ಮತ್ತು ಇಸ್ತ್ರಿ ಮಾಡೋಕೆ ಹೋಗ್ತಿದ್ದಿಲ್ಲ. ಇವು ರೊಟ್ಟಿ ಅದು ಎಲ್ಲ ಅದಾವ. ಈಗ ಕುಂತ್ಕೊಂಡು ಕರೆಂಟ್ ಬಂದ ಮೇಲೆ ಇಸ್ತ್ರಿ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಓಕೆ, ಇಸ್ತ್ರಿ ಮಾಡುವಾಗ ಮತ್ತೆ ಸಿಗ್ತೀನಿ ಸ್ನೇಹಿತರೆ.